ಇದಕ್ಕಿಂತ ಹಿಂದೆ ಮಾಡಿದ ಮೂವಿ ರೋಸ್ಟ್ ಅಲ್ಲಿ ಆ ಹೀರೋ ಗ್ಯಾಪ್ ನ ಎತ್ಕೊಂಡು ಮುದ್ದಾಡಿ ಹೆವಿ ಲವ್ ಮಾಡ್ತಿದ್ದ. ಸ್ವಲ್ಪ ಗ್ಯಾಪ್ ಕೊಡುತ್ತೆ, ಆದ್ರೆ ಹುಡುಗಿರ್ ಗ್ಯಾಪ್ ಕೊಡಲ್ಲ. ಆದ್ರೆ ಈ ಮೂವಿಲಿ ನಮ್ ಹೀರೋಗೆ ಗ್ಯಾಪ್ ಅನ್ನೋದು ಯಾರ್ ಸಾಮಾನ್ಯ ಹೆಸರು ಅಂತಾನೆ ಗೊತ್ತಿಲ್ಲ. ಕರ್ನಾಟಕದ ಮಾಜಂತಗಳೇ, ಹಿಂದಿನ ಕಾಲದಲ್ಲಿ ಇದೇ ತರ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಅವ್ರ ಮನೆಯವ್ರು ಬೈತಿರಂತೆ. ಅನ್ನ ಬಗ್ಗೆ ಕೊಟ್ಟೈತೆ, ಕ್ಷೀರ ಬಗ್ಗೆ ಕೊಟ್ಟೈತೆ. ನೋಡ ನಿಂಗೆ ಮಾಡಕ್ ಕೆಲಸ ಇಲ್ವಾ, ಕೆಮ್ಮಿ ಇಲ್ವಾ ಅಂತ. ಅವ್ರಿಂದಲೇ ಸ್ವಾತಂತ್ರ್ಯ ಬಂದಿದ್ದು ಹೊರತು ನಾನು ನಿಮ್ಗೆ ಆರೋಗ್ಯ ಬಗ್ಗೆ ಕೊಡ್ತಾ ಇದ್ದೀನಿ. ಬ್ರಿಟಿಷರ್ ಹತ್ರ ಸಿನ್ಸಿಯರ್ ಆಗಿ ಕೆಲಸ ಮಾಡ್ತಿದ್ದವರಿಂದ ಅಲ್ಲ. ನಾವು ಬಿಡಕ್ಕಿಲ್ಲ. ಏನಮ್ಮ ಈ ಮೆಂಟ್ಲು ಏನೇನೋ ಹೇಳ್ತಾ ಇದ್ದಾನೆ. ಈ ಮೂವಿಲಿರೋ ಡಾನ್ಸು, ಫೈಟು, ಆಕ್ಟಿಂಗ್ ನೋಡ್ತಿದ್ರೆ ಕಣ್ಣಿಗೂ ಕಿವಿಗೂ ಹೆವಿ ಕಾಂಪಿಟೇಷನ್ ಗುರು. ಮೊದ್ಲು ನಾನ್ ಸಾಯಿಲ್ಲ, ಇಲ್ಲ ನೀನ್ ಸಾಯ್ತೀಯ ಅಂತ. ಇದನ್ನ ಮೂವಿ ಅನ್ನೋದಕ್ಕಿಂತ ಟಿಕ್ ಟಾಕ್ ಅನ್ಕೊಂಡ್ರೆ ಮೂವಿ 90% ಇಷ್ಟ ಆಗುತ್ತೆ. ಯಾಕೆಂದ್ರೆ ಈ ಮೂವಿಲಿ ನಮ್ ಹೀರೋ ಕಾಲ್ ಗಂಟೆ ಅರ್ಧ ಗಂಟೆಗೆ ಒಂದ್ಸರಿ ಕ್ಯಾರೆಕ್ಟರ್ಸ್ ಟ್ರಾನ್ಸಿಷನ್ ಮಾಡಿದಾನೆ. ಅವಳ ಮಕ್ಕಳಿಗೆ ಅಪ್ಪ ಆಗ್ಬೇಕು. ಏನಾಯ್ತು? ನೀನ್ ಎಲೆಕ್ಷನ್ ಅಲ್ಲಿ ಗೆದ್ದಿದ್ಯಾ ಕಣೋ. ಹೀರೋಗೆ ಹೈಪ್ ಕೊಡೋದಿಕ್ಕೂ ಒಂದು ಲಿಮಿಟ್ ಅಂತ ಇರುತ್ತೆ. ಆದ್ರೆ ಈ ಮೂವಿ ಮಾಡೋದಕ್ಕೂ ಮುಂಚೆ ಮೌರ್ಯ ಆ ಲಿಮಿಟ್ಸ್ ನೆಲ್ಲ ಒಂದ್ ಕಡೆ ಗುಡ್ಡೆ ಹಾಕಿ ವಿಸರ್ಜನೆ ಮಾಡಿದ್ದಾರೆ. ನಮಸ್ತೆ ಟು ಆಲ್ ಮೈ ಪರಮ್ ಸೋಲ್ಸ್. ಇವತ್ ಮಸಾಲೆ ಹಚ್ಚಿಸ್ಕೊಂಡು ರೋಸ್ಟ್ ಆಗ್ತಾ ಇರೋ ಮೂವಿ MLA. ನಿಮ್ ನಂಬರ್ ಕೊಟ್ರೆ ಹೇಳ್ತೀನಿ. ಮೂವಿ ಸ್ಟಾರ್ಟಿಂಗ್ ಅಲ್ಲಿ ರೋಡ್ ನ ಕಿಸ್ದು, ಐ ರಿಪೀಟ್, ರೋಡ್ ನ ಕಿಸ್ದು ಅಗಲ ಮಾಡೋದಿಕ್ಕೆ ಮರ ಕಡಿಬೇಕು ಅಂತ ಯಾವನೋ ಆಫೀಸರ್ ಬಂದಾಗ ತಡಿಯೋದಿಕ್ಕೆ ಅಂತ ನಮ್ ಹೀರೋ ಬರ್ತಾನೆ. ಈ ಕಚಡ ಫೈಟ್ ತೋರಿಸಿ ಇವ್ರ ತರ ನಾನ್ ನಿಮ್ ಟೈಮ್ ವೇಸ್ಟ್ ಮಾಡೋದಿಲ್ಲ. ಬಿಕಾಸ್ ಈ ಫೈಟ್ ಎಲ್ಲ ನಮ್ ಹೀರೋ ಮರದ ಮೇಲೆ ಹೆಬ್ಬಾವ್ ತರ ಮಲ್ಕೊಂಡು ಕಾಣ್ತಿರೋ ಕನ್ಸಂತೆ. ಅಂಕಲ್ ನೋಡ್ರಿ, ಎದ್ದಳದ್ ಬಿಟ್ಟು ಗಂಡಸ್ರು ಕಾಲ್ ಕೆಳಗೂ ಮಜಾ ತಗಂತಿದ್ದಾನೆ. ಆಗ್ಲೇ ನೆಕ್ಸ್ಟ್ ಫ್ರೇಮ್ ಅಲ್ಲಿ ನಿಂತ್ಕೊಂಡಿದ್ದಾನೆ. ಪೇಮೆಂಟ್ ಬದಲು ಎಣ್ಣೆ ಕೊಟ್ಟು ಆಕ್ಟ್ ಮಾಡಿಸಿದ್ರೆ ಇದೇ ಆಗೋದು. ನೆಕ್ಸ್ಟ್ ಮಾತಲ್ಲೇ ಮೆಟ್ನಲ್ ಹೊಡಿತಿರೋ ಹೀರೋ ತಾಯಿನ ತೋರಿಸ್ತಾರೆ. ಹೊಟ್ಟೆ ತುಂಬಾ ಇಷ್ಟ ಆಯ್ತು. ನೀವೆಲ್ಲ ಏನ್ ಕಟ್ಟಾಕ್ತಿದೀರ ಅಂತ ಉಣ್ಣ ಕಿತ್ಬೇಕು. ಸಮಾಜ ಉದ್ಧಾರ ಮಾಡ್ತಿಲ್ವಾ? ಸಮಾಜ ಸೇವೆ ಆಗಿದ್ಮೇಲೆ ಅಲ್ಲೇ ಗಡಕ್ತಾ ನುಡ್ಬೋದಾಗಿತ್ತಲ್ಲ. ಇಲ್ಲಿಗೆ ಬರ್ಬೇಕಾಗಿತ್ತು. ಇಂತ ನನ್ ಮಕ್ಕಳು ಸವಾಸ ಮಾಡಿ ನನ್ ಮಗ ಎಲ್ಲಿ ಉದ್ಧಾರ ಆಯ್ತಾನೆ ಇವನು. ನೀವು ಏನಾದ್ರು ಉಗಿರಿ ಅಂಕಲ್. ನೀವು ಹೋಗಿ ಹೊರಗಡೆ ಹೋಟ್ಲಲ್ಲಿ ಏನಾದ್ರು ತಿಂದು ಬನ್ನಿ ಹೋಗಿ. ಈ ರೇಂಜಿಗೆ ನಮ್ಮಪ್ಪ ನನಗ್ ದುಡ್ಡು ಕೊಟ್ಟು ಸಪೋರ್ಟ್ ಮಾಡಿದಿದ್ರೆ ಕತ್ತೆನೇ ಬೇರೆ ಇರ್ತಿತ್ತು. ಆಮೇಲೆ CM ಒಂದ್ ರೋಡಲ್ಲಿ ಹೋಗ್ಬೇಕಾದ್ರೆ ಸೈಡ್ ಅಲ್ಲಿ ಶಾಲೆ ಮಕ್ಕಳು ಜೊತೆಗೆ ಕೆಲಸ ಇಲ್ದಿರೋ 4 ಜನ ನಿಂತ್ಕೊಂಡಿರ್ತಾರೆ. ಆಗ ಗುಡ್ ಮಾರ್ನಿಂಗ್, ಸ್ಕೂಲ್ಗೆ ಹೋಗೋದಿಲ್ವಾ ಮಕ್ಕಳು? ಅದು ರಾತ್ರಿ ಮಳೆಗೆ ಶಾಲೆ ಕಟ್ಟಡ ಕುಸಿದ್ ಬಿದ್ದೋಗಿದೆ ಸರ್. ನಾವು ಮೊದ್ಲೇ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಪತ್ರ ಬರ್ದಿದ್ವಿ, ಆದ್ರೂ ಏನು ಪ್ರಯೋಜನ ಆಗ್ಲಿಲ್ಲ ಸರ್. ಅಂತ ಟೈಮಲ್ಲಿ ನೀವು ಒಳಗಿದ್ರ ಸರ್? ನಿಮ್ ತಲೆ ಮೇಲೆ ಹಂಚ್ ಬಿದ್ದಿತ್ತ ಸರ್? ಹೋಗ್ತಾ ಕೊಟ್ಟಿರೋ ಪೇಮೆಂಟ್ ಅಲ್ಲಿ 50 ರೂಪಾಯಿ ವಾಪಸ್ ಕೊಟ್ಟೋಗಿ ಸರ್. ಇನ್ನೊಂದ್ ಕಡೆ ಈ ಮೂವಿ ಲೇಡಿ ವಿಲನ್ ತೋರಿಸ್ತಾರೆ. ಆದ್ರೆ ನಮ್ ಫೈಲ್ ಆದಷ್ಟು ಬೇಗನೆ ಮೂವ್ ಮಾಡಿದ್ರೆ ಚೆನ್ನಾಗಿರ್ತಿತ್ತು ಮೇಡಮ್. ಕೊಡಿ ಅದನ್ನ. ಎಲೆಕ್ಷನ್ ಹತ್ರ ಬಂತು, ಈ ಟೈಮಲ್ಲಿ ಟೆಂಡರ್ಗೆ ಸೈನ್ ಮಾಡೋದು ಒಳ್ಳೇದಲ್ಲ ಅನ್ಸುತ್ತೆ. ಯಾವಾಗ ಏನ್ ಮಾಡ್ಬೇಕು ಅನ್ನೋದು ನನಗ್ ಚೆನ್ನಾಗ್ ಗೊತ್ತಿದೆ. ಪಾರ್ಟಿಗೆ ಫಂಡ್ ಅವಶ್ಯಕತೆ ಇದೆ. ಬೆಳಗ್ಗೆಂದು ತುಂಬಾ ಜನ ನಿಮ್ಗೋಸ್ಕರ ವೈಟ್ ಮಾಡ್ತಾ ಇದ್ದಾರೆ. ಮೀಟಿಂಗ್ ಈಗಾಗ್ಲೇ ಲೇಟ್ ಆಗಿದೆ, ಇವ್ರಿಗೆಲ್ಲ ನಾಳೆ ಬರಕ್ ಹೇಳಿ. ಅಣ್ಣ ನೀನೇನ್ ಮಾತಾಡೋದಕ್ಕೆ ಕರಿತಿದ್ಯಾ ಇಲ್ಲ ಮನೆ ಕರಿತಿದ್ಯಾ? ಸೈಡಿಗೆ ಬನ್ನಿ ಮ್ಯಾಮ್, ಸೈಡಿಗೆ ಬನ್ನಿ, ಸೈಡಿಗೆ ಬನ್ನಿ ಮ್ಯಾಮ್, ಬನ್ನಿ ಮ್ಯಾಮ್. ನೆಕ್ಸ್ಟ್ ನಮ್ ಹೀರೋ ಅವನ್ ಹತ್ರ ಇರೋ ಕೋಲ್ನ ಅಲ್ಲಾಡ್ಸ್ಕಂತ ಗಿಡ ನೆಡ್ತಾ ಇರೋ ಹೀರೋಯಿನ್ ನೋಡ್ತಾನೆ. ಇವನ್ ಯಾವ ಸೀಮೆ ಪರಿಸರ ಪ್ರೇಮಿ ಛೇ. ಆದ್ರೆ ನಿಜವಾದ ಪರಿಸರ ಪ್ರೇಮಿಯಾಗಿರೋ ನಾನ್ ನೋಡಿದ್ದು ಅಕ್ಕ ಮಣ್ಣಿನ ಪ್ಯಾಕೆಟ್ ನ ತೆಗಿದೇನೆ ಗಿಡ ನೆಡ್ತಿರೋದ್ನ. ಸದ್ಯ ಆ ಗಿಡ ಟೈಮ್ ಚೆನ್ನಾಗಿದೆ. ಅಕ್ಕ ಪ್ಲಾಸ್ಟಿಕ್ ಬಾಟಲ್ ತಂದು ಅದ್ರ ಸಮೇತನೇ ನಡ್ಲಿಲ್ಲ. ಅವಳ ಮಕ್ಕಳಿಗೆ ಅಪ್ಪ ಆಗ್ಬೇಕು. ಯಾವನೋ ಮೆಂಟಲ್ ಅನ್ಸುತ್ತೆ. ಬನ್ರಿ ಹೋಗೋಣ. ಆಮೇಲೆ ನಮ್ ಹೀರೋ ಫ್ರೆಂಡ್ TRP ಬಾರಲ್ ಕುಡಿಬೇಕಾದ್ರೆ ಓಂ ಶಾಂತಿಯಿಂದ ಡಿಸ್ಕೋ ಶಾಂತಿ ಆಗಿರೋ ನಮ್ ಹೀರೋಯಿನ್ ನೋಡಿ ಜಿ ಗಾಬರಿ ಆಗಿ ಹೀರೋನ ಕರ್ಸ್ಕೊತಾನೆ. ಅದಕ್ಕೆ ಪರ್ಫಾರ್ಮೆನ್ಸ್ ತೋರಿಸ್ತೀರಿ. ಇದೇನ್ ಬಾರ ಇಲ್ಲ ಆಸ್ಪತ್ರೆ ಲೇಡೀಸ್ ವಾರ್ಡ? ಹೆಂಗಸ್ರೇ ಜಾಸ್ತಿ ಇದಾರಲ್ಲ ಗುರು. ಈ ಲೋ ಬಜೆಟ್ ಬಾರಲ್ಲಿ ಹಾಕಿರೋ ಸಾಂಗ್ ಕೇಳಿ. ಬೇಸ್ ಇಲ್ಲ, ಬೀಟ್ ಇಲ್ಲ, ಹಾಕಿರೋ ಸಾಂಗ್ ವಾಲ್ಯೂಮು ಕೊಟ್ಟಿಲ್ಲ. ಬಾಡ್ಗೆ ಮನೆ ಮೇಲೆ ಬಾರ್ ಸೆಟಪ್ ಮಾಡಿದ್ರ. ಏನೋ ಗುಲಾಬಿ ನೀರಿನ ಸೌಂಡ್ ಬರ್ತಾ ಇದೆ, ಡಿಸ್ಟರ್ಬ್ ಆಗ್ತಾ ಇದೆ. ಸೌಂಡ್ ಬರಬಾರ್ದು ಅಂತ ಹೇಳಿದ್ರೆ ಸ್ನಾನ ಮಾಡ್ಬೇಡ. ಏನೇ ಬಂದ್ರು ರೋಗ ಮುದೇವಿ ನಿಂಗೆ. ನೆಕ್ಸ್ಟ್ ನಮ್ ಹೀರೋ ಫಾಲೋ ಮಾಡ್ಕೊಂಡು ಹೋದಾಗ ಗೊತ್ತಾಗುತ್ತೆ ನಮ್ ಹೀರೋ ಇನ್ನು ಲೇಡಿ ವಿಲನ್ ಮಗಳಂತೆ. ಅವ್ರ ಜೊತೆ ಏನ್ ಮಾತು ಬನ್ರಿ. ಏನೇ ಬಂದ್ರು ರೋಗ ಮುದೇವಿ ನಿಂಗೆ. ಈ ಸೀನ್ ನೋಡಿ, ರೋಡಲ್ಲಿ ಯಾವನೋ ಬುರುಡೆ ಹೊಡ್ಕೊಂಡ್ ಬಿದ್ದಾಗ ಕಾಕತಾಳೀಕೆ ಕಾಮಾಲೆ ಬರೋ ತರ ಅಲ್ಲಿ ಹೀರೋ ಹೆಲ್ಪ್ ಮಾಡೋದಕ್ ಬರ್ತಾನೆ. ಹಂಗೆ ಕಾರಲ್ಲಿ ಹೀರೋಯಿನ್ ಬರ್ತಾಳೆ.
ಇಷ್ಟ ಇಲ್ದೇ ಇದ್ರು ಹೀರೋ ಬಲವಂತ ಮಾಡ್ದ ಅಂತ ಪೇಷಂಟ್ ನ ಅಡ್ಮಿಟ್ ಮಾಡಿಸ್ತಾಳೆ, ಬ್ಲಡ್ ಕೊಡ್ತಾಳೆ. ನೀಡ್ ಎಮರ್ಜೆನ್ಸಿ ಎ ಪಾಸಿಟಿವ್ ಬ್ಲಡ್ ಗ್ರೂಪ್. ನಂದೇ ಪಾಸಿಟಿವ್. ಡಾರ್ಲಿಂಗ್ ಏನು ಆಗಿಲ್ಲ, ಕಮ್ ಕಮ್ ನೋ ನೋ ಕಮ್ ಕಮ್ ನೋ ನೋ. ಕಮ್ ಕಮ್. ಈ ತರ ರಿಯಲ್ ಲೈಫ್ ಅಲ್ಲಿ ನಾವು ಮಾಡಿದ್ರೆ ಹುಡುಗಿರು ಬ್ಲಡ್ ಕೊಡಲ್ಲ, ಬೇರೆನೆ ಕೊಡಿಸ್ತಾರೆ. ಅಯ್ಯೋ ತಗಡೆ ಯಾಕೆ ಬಂದು ನಮ್ಮ ಗುಮ್ಮಸ್ಕತ್ಯ ಬೇಡ ಇಷ್ಟಾರು. ಈ ವಿಷಯನ ನ್ಯೂಸ್ ಅಲ್ಲಿ ಹಾಕಿದ್ ನೋಡಿ ಅಕ್ಕಂಗೆ ಹೀರೋ ಮೇಲೆ ಪುಸುಕ್ ಅಂತ ಲವ್ ಆಗ್ಬಿಡುತ್ತೆ. ಆಮೇಲೆ ಹುಡುಕೊಂಡು ಹೋಗಿ ಪ್ರಪೋಸ್ ಮಾಡ್ತಾಳೆ. ನಿನ್ಗೋಸ್ಕರ ಹುಡ್ಕೊಂಡ್ ಬಂದೆ, ಕಾಫಿ ಕುಡಿಯಕ್ ಹೋಗಣ್ವಾ? ಯಾವನೋ ಮೆಂಟಲ್ ಅನ್ಸುತ್ತೆ, ಕಾಫಿ ಕುಡಿಯಕ್ ಹೋಗಣ್ವಾ? ಏಯ್ ಅವ್ರ ಜೊತೆ ಏನ್ ಮಾತು, ಬಂದ್ರೆ ಕಾಫಿ ಕುಡಿಯಕ್ ಹೋಗಣ್ವಾ? ಏನ್ ಮಮ್ಮಿ ಇದನ್ನೆಲ್ಲ ನೋಡ್ಕೊಂಡು? ಅಯ್ಯೋ ತಗಡೆ ಹಂಗೆ ಒಂದ್ ಸಾಂಗು ಬರುತ್ತೆ. ಸೌಂಡ್ ಬರಬಾರ್ದು, ಇನ್ನೊಂದ್ಸಲ ಬಂತು. ನೆಕ್ಸ್ಟ್ ರಾಜಕಾರಣಿಗಳೆಲ್ಲ ಒಂದ್ ಫಂಕ್ಷನ್ ಮಾಡ್ಕೊಂಡು ಭಾಷಣ ಮಾಡ್ಬೇಕಾದ್ರೆ 7 ಕೋಟಿ ಕನ್ನಡಿಗರ ಮೇಲೆ ಆಣೆ ಇಟ್ಟು ಹೇಳ್ತಾ ಇದ್ದೀನಿ, ನಾನು ಇದನ್ನ ಖಂಡಿಸ್ತೀನಿ. ನಮ್ ಹೀರೋ ನಂದೆಲ್ಲಿಡ್ಲಿ ಅಂತ ರೊಚ್ಚಿಗೆದ್ದು ಅವನನ್ನ ಎತ್ ಬಿಡ್ತಾನೆ, ಧ್ವನಿ ಮತ್ತೆ ಕೈನ. ಅಷ್ಟಕ್ಕೂ ಯಾರಯ್ಯ ನೀನು? ಗುಂಪಲ್ ಗೋವಿಂದ ಅಂತ 4 ಘೋಷಣೆಗೂ ನೀನೇ ದೊಡ್ಡ ಪಬ್ಲಿಕ್ ಹೀರೋ ಅನ್ಕೊಂಡಿದ್ಯಾ? ಒಂದು ಮಿನಿಸ್ಟರ್ ಪೋಸ್ಟ್ ಅಂದ್ರೆ ಏನು ಅಂತ ಗೊತ್ತೇನೋ ನಿನಗೆ? ಹಂಗೆ ಮಾತುಕತೆ ಮಾಡ್ತಾ ನಮ್ ಹೀರೋ ಆಂಟಿ ನಿಂಗ್ ದಮ್ ಇದ್ರೆ ಎಲೆಕ್ಷನ್ ನಿಂತ್ಕೊಂಡು 100 ವೋಟ್ ತಗೊಳ್ಳೋ ಡ್ಯಾಶ್ ನನ್ ಮಗನೇ ಅಂದಿದ್ಕೆ ಪ್ರಾಪರ್ ಆಗಿ ನಿರುದ್ಯೋಗಿ ಆಗಿದ್ ನಮ್ ಹೀರೋ ಇಷ್ಟು ವರ್ಷದಿಂದ ಪಾಲಿಟಿಕ್ಸ್ ಅಲ್ಲಿ ಹೆಸರು ಮಾಡಿರೋ ಆಂಟಿನ ಸೋಲ್ಸಿ ಎಲೆಕ್ಷನ್ ಅಲ್ಲಿ ಹೈ ಲೀಡಲ್ ಗೆಲ್ತಾನಂತೆ. ನನ್ ಮಗನ್ ಪ್ರಾಣ ಉಳಿಸಿ ದೇವ್ರನ್ನ ಬಂದಿದ್ದು. ಕಂಗ್ರಾಚುಲೇಷನ್ ಬ್ರದರ್. ಇವತ್ತು ಈ ಕುಟುಂಬ ನೆಮ್ಮದಿಯಾಗಿದೆ ಅಂದ್ರೆ ಅದಕ್ಕೆ ನೀನ್ ಕಾರಣ. ಯಾಕಪ್ಪ ಓಟ್ ಹಾಕೋಣ? ಬರೀ ನಮ್ದೇ ಅಲ್ಲ, ಈ ಏರಿಯಾದಲ್ಲಿರೋ ಓಟ್ ಎಲ್ಲ ನಿಮ್ಗೆ. ಪ್ರಥಮ್ ರವರು 27,000 ಮತಗಳಿಂದ ಭರ್ಜರಿ ಗೆಲುವನ್ನು ಸಾಧಿಸಿದ್ದಾರೆ. ನನ್ನ ಅವಶ್ಯಕತೆ ಯಾರಿಗಿದೆ? ನನ್ನ ಅವಶ್ಯಕತೆನೇ ಇಲ್ವಲ್ಲ. ಹಂಗೆ ಆಂಟಿ ಕೊಟ್ಟಿರೋ ಪೋಸ್ಟ್ ನ ನಮ್ ಹೀರೋ ತಗೊಂಡು ಆಂಟಿಗೆ ಪೊಲಿಟಿಕ್ಸ್ ಅಲ್ಲಿ ಭಯ ಹುಟ್ಟಿಸ್ತಾನಂತೆ. ರಾಜೇಶ್ವರಿ ಮೇಡಮ್ ಅವ್ರ ಖಾತೆ ನನಗೆ ಕೊಟ್ಬಿಟ್ರೆ ಹೆಂಗೋ ನಿಮ್ಮ ಆಶೀರ್ವಾದ ಚೆನ್ನಾಗಿ ಮಾಡ್ಕೊಟ್ಟೈತಿ ಸರ್. ನಶೆಗೆ, ಟೈಮ್ ಪಾಸ್ಗೆ, ಹ್ಯಾಂಡಿಕ್ಯಾಪ್ಟ್ ಆಗೋದಿಕ್ಕೆ ಇಲ್ಲ ಸಾಯೋದಕ್ಕೆ ಅಂತ ಯೂಸ್ ಮಾಡೋ ಸಪ್ಪನ್ನ ಊಟದ ತರ ಅನ್ನ ತಿನ್ನಂಗ್ ತಿಂದ್ರೆ ಇಂತ ಲಾಜಿಕ್ಲೆಸ್ ಸ್ಟೋರಿ ಡೈರೆಕ್ಷನ್ ಆಚೆಗೆ ಬರೋದು. ಈ ಕರ್ಮಕ್ಕೆ ಒಂದ್ ಸಾಂಗ್ ಬೇರೆ ಬರುತ್ತೆ. ಇವನು ಸ್ವಲ್ಪ ಕನ್ನಿಂಗ್ ಫೆಲ್ಲೋ. ಕೆಟ್ಟಗಳಿಗೆ ಇದು ನನಗೆ. ಆಮೇಲೆ ಚೂರ್ ಆಕ್ಟಿಂಗ್ ಮಾಡ್ತಿದ್ದಂಗೆ ಒಂದ್ ಲವ್ ಸಾಂಗ್ ಬರುತ್ತೆ. ಲಿರಿಕ್ಸ್ ಅಂತೂ ಅಮೇಜಿಂಗ್ ಗುರು. ನಮ್ ಹೀರೋಗೆ ಈ ತರ ಅರ್ಧ ರಾತ್ರಿಲಿ ಐಶ್ವರ್ಯ ಸಿಕ್ಕಿದ ತಕ್ಷಣ ತುಂಬಾ ಒಳ್ಳೇದ್ ಮಾಡೋದಿಕ್ ಹೋಗಿ ಅವನ್ ಬ್ಯಾಗ್ಗೆ ಅವನೇ ಗೂಟ ಸಿಗಿಸ್ಕೊಂತಾನೆ. ಕೆರೆಗಳಂತಾದ ಬೆಂಗಳೂರಿನ ರಸ್ತೆಗಳು. ಏನ್ರಿ ಅದ್ ನ್ಯೂಸ್? ರಾಜಕಾಲುವೆ ಪ್ರಾಬ್ಲಮ್ ಸರ್. ರಾಜಕಾಲುವೆನ ಒತ್ತುವರಿ ಮಾಡ್ಕೊಂಡು ಮನೆ ಕಟ್ಕೊಂಡಿದ್ದಾರೆ ಜನ. ಯಾವ ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಇಲ್ಲ ರೀ. ಯಾರೋ ಒಬ್ಬ ಮಾಡಿರೋ ತಪ್ಪಕ್ಕೆ ನಮ್ ಜನಗಳ ಶಿಕ್ಷೆ ಅನ್ಭವಿಸ್ಬೇಕಾ? ನೋಡಿ ಫಸ್ಟ್ ಎಲ್ಲ ಕ್ಲಿಯರ್ ಮಾಡಿ. ಬೆಂಗಳೂರಲ್ಲಿ ಖರ್ಜಿಸಿದ ಜೆಸಿಬಿಗಳು ಬಡವರ ಬದುಕು ಬೀದಿ ಪಾಲ್. ಒತ್ತುವರಿ ತೆರವು ಕಾರ್ಯಾಚರಣೆಯಿಂದಾಗಿ ನೂರಾರು ಬಡ ಕುಟುಂಬಗಳು ಬೀದಿ ಪಾಲಾಗಿವೆ. ನೀನು ಎಲ್ಲಾನು ಹೊಡೆದಾಕ್ಬಿಡು ಅಂತ ಆರ್ಡರ್ ಕೊಟ್ಬಿಟ್ಟಲ್ಲ, ನಮ್ಮನೇನು ಸೇರ್ಸಿ ಹೊಡೆದಾಕ್ಬಿಟ್ಟವ್ರೆ. ಹಾಗಾದ್ರೆ ನಿಮ್ ಸರ್ಕಾರನೇ ನೋಟಿಫೈ ಮಾಡಿರೋ ಜಾಗದಲ್ಲಿ ಆರ್ಆರ್ ಲೇಔಟ್ ಹಾಗೂ ಆರ್ಆರ್ ಮಾಲ್ ಕೂಡ ಅದನ್ನೇ ತೆರವು ಮಾಡಿಸ್ತೀರಾ? ಕಾನೂನು ಮುಂದೆ ಯಾರೇ ತಪ್ಪು ಮಾಡಿರ್ಲಿ ಅಷ್ಟೇ. ಯಾಕೆ ನಮ್ಮ ಅಪ್ಪನೇ ತಪ್ಪು ಮಾಡಿದ್ರು ಅಷ್ಟೇ. ಅದೇನಿದೆ ನೋಡಿ. ಸ್ಟೇ ಆರ್ಡರ್ ಸರ್. ಸ್ಟೇ ಆರ್ಡ್ರಾ? ಅಲ್ಲ, ನಮ್ಮಂತ ಬಡವ್ರ ಮನೆ ಹೊಡೆದಾಕ್ತಂಗಲ್ಲ, ಇಂಥ ಶ್ರೀಮಂತರು ಮಾಲ್ಗಳು ಹೊಡೆದಾಕೋದು. ಅದು ಅಲ್ದೆ ಅಣ್ಣ ಡೈರೆಕ್ಟ್ ಆಗಿ ಹೀರೋಯಿನ್ ಮನೆಗ್ ನುಗ್ಗಿ ಪ್ರೀತಿ ವಿಷಯ ಹೇಳಿದ್ದಕ್ಕೆ ಲವ್ ಮಾಡ್ತಾವನೆ ಅವಳನ್ನ. ಆಂಟಿ ಹೆವಿ ಉರ್ಕೊಂಡು ಪ್ಲಾನ್ ಮಾಡಿ ಲಂಚದ ಆರೋಪ ಹೊರಿಸ್ತಾಳಂತೆ. ಸರ್ 2 ಕೋಟಿನ 50 ರೂಪಾಯಿ ಲಂಚ ತಗೊಳಲ್ಲ ಅಂತ ನಿಮ್ಗೂ ಗೊತ್ತು. ಹಿಂಗಾಗಿ ನೆಕ್ಸ್ಟ್ ಸೀನಿಗೆ ಇದೆಲ್ಲ ನಿಮ್ ಕೈವಾಡನ. ಹೌದು ಕಣೋ, ನಾನ್ ಸುಮ್ನೆ ಬಿಟ್ಬಿಡ್ತೀನಾ? ಆಂಟಿ ಹಿಂಗೆಲ್ಲ ಉರ್ಸಿದ್ರಲ್ಲ ಅರ್ಥ ಇದೆ. ಸಿಎಂ ಹೀರೋ ಮೇಲೆ ಡೌಟ್ ಪಟ್ಟಿದ್ರಲ್ಲೂ ಅರ್ಥ ಇದೆ. ಆದ್ರೆ ಬ್ಲಡಿ ಹೀರೋಯಿನ್ ಹೀರೋ ಮೇಲೆ ಡೌಟ್ ಪಡ್ತಾಳಲ್ಲ ಗುರು. ಇದ್ರಿಂದ ಅಣ್ಣ ಒಬ್ನೇ ಡಿಪ್ರೆಷನ್ಗೆ ಹೋಗೋದ್ ಬಿಟ್ಟು ಕಿತ್ತೋಗಿರೋ ಸಾಂಗ್ ಹಾಕೊಂಡು ನಮ್ಮನ್ನು ಇಂಪ್ರೆಸ್ ಮಾಡೋದಕ್ಕೆ ನೋಡ್ತಾನೆ. ಸಾಕ್ ಬಿಡೋಣ, ತೀರಾ ತಲೆ ಇಡ್ಸ್ಬೇಡ, ನಮ್ಮವೇ 1000 ಇದಾವೆ. ಆಮೇಲೆ ಮೋಟಿವೇಶನ್ ತಗೊಳ್ಳೋದಿಕ್ಕೆ ಆಶ್ರಮದ ಗುರುಜಿ ಹತ್ರ ಹೋಗ್ತಾನೆ. ಆ ಥೆರಪಿನೂ ಯೂಸ್ ಆಗಲ್ಲ, ಮತ್ತೆ ಮುಖ ಹೆಣ್ಕಂತಾನೆ. ಸೊ ಫೈನಲಿ ನಮ್ ಹೀರೋ ಆಂಟಿ ಹತ್ರ ಹೋಗಿ ಐ ಲವ್ ಯು ನೀನ್ ಯಾವ ನಶೆ ಮಾಡಿ ಸ್ಕ್ರಿಪ್ಟ್ ಬರ್ದು ಬಾ ಮಗ್ನೆ ಚೇಂಜ್ ಮಾಡು, ಬಡ್ಕತೀನಿ ಆಂಟಿ ಲವರ್ ಸಡನ್ ನನ್ ಮಕ್ಳು ವಿಡಿಯೋಸ್ ನೋಡ್ಬೇಡ ಅಂತ. ನಮ್ ಹೀರೋ ಆಂಟಿ ಹತ್ರ ಹೋಗಿ ಐ ಆಮ್ ಸಾರಿ ಅನ್ನೋ ತರ ಡೌ ಮಾಡಿ ಒಂದು ಶಾಕಿಂಗ್ ವಿಷಯ ರಿವೀಲ್ ಮಾಡ್ತಾನೆ. TRP ಕಮ್ ಆನ್. ಏನ್ ಈ ಡೈರೆಕ್ಷನ್ ಮಾಡ್ರ ಸಿನಿಮಾ ಸಿತ್ತೋರ್ಸ ಮೇಡಮ್ಗೆ. ಈ ಪಿಕ್ಚರ್ ನ ಡೈರೆಕ್ಟರ್ ನಾನು. ಗೊತ್ತಿದೆ ಮಿನಿಸ್ಟರ್ ಪ್ರತಾಪ್, ನೀವೇನು ತಪ್ಪು ಮಾಡಿಲ್ಲ ಅಂತ. ಇಷ್ಟೆಲ್ಲ ಬ್ಯಾಕಪ್ ಇದ್ರು ಯಾವ್ದೋ ಕಿತ್ತೋಗಿರೋ ಸಾಂಗ್ ಹಾಕೊಂಡು ನೀನ್ ಡಿಪ್ರೆಷನ್ ಹೋಗೋ ತರ ಡೌ ಮಾಡಿದ್ದು ಅಲ್ದೆ ನಮ್ ಟೈಮ್ ನ ಚಿಕ್ಕ ಮಕ್ಳು ಗಲೀಜ್ ಮಾಡ್ಕೊಂಡಿರೋ ಚಡ್ಡಿ ಮಾಡ್ಬಿಟ್ಟಲ್ಲ ಗುರು. ಯಾವ್ದೋ ಒಳ್ಳೆ ಬ್ರ್ಯಾಂಡ್ ಸಪ್ನೆ ಹೊಡೆದಿಯಾ ಬಿಡುಗರು, ತುಂಬಾ ಚೆನ್ನಾಗಿ ಕೆಲಸ ಮಾಡಿದೆ. ಹಂಗೆ ಆಂಟಿನೂ ಬದಲಾಯಿಸಿ ಮದ್ವೆ ಆಗ್ತಾನಂತೆ. ಕಂದ ಬಾಪ ಇಲ್ಲಿ ಈ ಸ್ಕ್ರಿಪ್ಟ್ ನ ಯಾವ ಆಂಟಿ ನೋಡ್ಕೊಂಬಾರ್ದು, ನಿನ್ ಯೋಗ್ತೆಗ್ ಬೆಂಕಿ ಹಾಕ.
ಓಕೆ ಬ್ಯಾಕ್ ಟು ದ ಟಾಪಿಕ್, ಜಸ್ಟ್ ಹೆಲ್ದಿ ಕಾನ್ವರ್ಸೇಷನ್. ಆಂಟಿ ಮನ್ಸ್ನ ಬದಲಾಯಿಸಿ ಅವ್ರ ಪರ್ಮಿಷನ್ ಇಂದಾನೆ ಸಿಂಪಲ್ ಆಗಿ ಆಂಟಿ ಮಗಳನ್ನ ಮದ್ವೆ ಆಗ್ತಾನಂತೆ. ರಿಯಲ್ ಲೈಫಲ್ಲೂ ಅಕ್ಕ ಇಷ್ಟೇ ಸಿಂಪಲ್ ಆಗಿ ಮದ್ವೆ ಆಗಿದ್ರೆ ಎಷ್ಟೋ ಚೆನ್ನಾಗಿರೋದು. ಹಂಗೆ ಆಂಟಿ ಕಾರ್ಗಳನ್ನೆಲ್ಲ ಅಣ್ಣ ಮಾರ ಕೊಟ್ಟು ಆಂಟಿನ ಮನೆ ಒಳಗೆ ಫಿಕ್ಸ್ ಮಾಡ್ತಾನಂತೆ. ಅತ್ತೆನ ಗುಡ್ಸಿ ಗುಂಡಾಂತರ ಮಾಡ್ಬಿಟ್ಟಲ್ಲ. ಕಾರ್ಗಳನ್ನ ಸಾಕಕ್ಕೆ ತಿಂಗಳ ಲಕ್ಷಾಂತರ ರೂಪಾಯಿ ಬೇಕು. ಅದನ್ನ ಸಂಪಾದನೆ ಮಾಡಕ್ಕೆ ಮತ್ತೆ ಮಾಡಬಾರ್ದು ಮನೆ ಕೆಲಸ ಮಾಡೋದು, ಬೇರೆಯವ್ರ ತಲೆ ಮೇಲೆ ಕೈ ಇಡೋದು. ನಮ್ಮ ಅತ್ತೆ ರಿಟೈರ್ಮೆಂಟ್ ಕೊಟ್ಬಿಡಿ, ಆರಾಮಾಗಿ ಮಲ್ಕೂತ್ಕೊಂಡು ಟಿವಿ ಧಾರಾವಾಹಿ ನ್ಯೂಸ್ ಚಾನಲ್ ನೋಡ್ಕೊಂಡಿರ್ಲಿ. ಅತ್ತೆದ್ನೆಲ್ಲ ದಾನ ಮಾಡಿದ ಸ್ವಲ್ಪ ದಿನಕ್ಕೆ ಅರ್ಜೆಂಟ್ ಆಗಿ ಫೋನ್ ಮಾಡಿ ಕರ್ಸಿದ್ಯಾಕೆ? ನನ್ನನ್ನು ತಾತ ಮಾಡಿಬಿಟ್ಟಲ್ಲೋ. ನಾನಪ್ಪ ಆಗ್ತಾ ಇದ್ದೀನ. ಇದು ನನ್ನ ಗೆಲುವು. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಸೊ ಹಿಂಗೆ MLA ಅನ್ನೋದ್ಕಿಂತ ತಿರುಕನ ಕನಸು ಅನ್ನೋ ಟೈಟಲ್ಗೆ ಕರೆಕ್ಟ್ ಆಗಿ ಸೂಟ್ ಆಗೋ ತರ ಇರೋ ಈ ಮೂವಿ ಇಲ್ಲಿಗೆ ಮುಗಿಯುತ್ತೆ. ನಾನು ಈ ವಿಡಿಯೋ ಮಾಡಿರೋದು ಮನೋರಂಜನೆಗೋಸ್ಕರ. ಈ ವಿಡಿಯೋನ ಯಾರು ಸೀರಿಯಸ್ ಆಗಿ ತಗೋಬೇಡ್ರಿ. ಹಂಗೆ ನಾನ್ ರೋಸ್ಟ್ ಮಾಡಿರೋದು ಈ ಫಿಲ್ಮ್ ಅಲ್ಲಿರೋ ಕ್ಯಾರೆಕ್ಟರ್ ಗಳಿಗಷ್ಟೇ. ಅದು ಬಿಟ್ರೆ ಈ ಫಿಲ್ಮ್ ಅಲ್ಲಿರೋ ಆಕ್ಟರ್ಸ್ ಗಳಿಗೂ ನನಗೂ ಯಾವುದೇ ರೀತಿ ಪರ್ಸನಲ್ ಹೇಟ್ ಇಲ್ಲ. ಈ ಮೂವಿ ರೋಸ್ಟ್ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ. ಈ ತರದ ರೋಸ್ಟ್ ವಿಡಿಯೋಗಳಿಗಾಗಿ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋ ಮಾಡಿದಾಗ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ನೋಡಕ್ ಸಾಮಾನ್ಯ ಅಲ್ಲಪ್ಪ ಇವನು, ಬೆಳೆಸ್ತಾ ಇದೀವಿ